ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸ ಡೋಸ್ಟ್ಬಿನ್ ಪ್ರೀಮಿಯಂ ಕಾಂಪೋಸ್ಟರ್. ಮನೆಯಲ್ಲೇ ಹಸಿ ತ್ಯಾಜ್ಯವನ್ನು ಮೂಲದಲ್ಲಿಯೇ ನಿರ್ವಹಿಸಿ ಗೊಬ್ಬರ ತಯಾರಿಸಲು ಸಹಾಯ ಮಾಡುವ ಮೋಟರೈಸ್ಡ್ ಕಾಂಪೋಸ್ಟಿಂಗ್ ಯಂತ್ರ ಇದು. ಪಾಪ್ಯುಲರ್ ಯಂತ್ರದಂತೆ ಕೈಯಿಂದ ನಿರ್ವಹಿಸುವ ಅಗತ್ಯವಿಲ್ಲ. ಪ್ರೀಮಿಯಂನಲ್ಲಿ ಮೋಟಾರ್ ಚಾಲಿತ ವ್ಯವಸ್ಥೆ ಇರುವುದರಿಂದ ತ್ಯಾಜ್ಯವನ್ನು ಕತ್ತರಿಸುವುದು, ಮಿಶ್ರಣ ಮಾಡುವುದು ಮತ್ತು ಗಾಳಿಯಾಡಿಸುವ ಪ್ರಕ್ರಿಯೆ ಸುಲಭವಾಗುತ್ತದೆ. ಈ ಯಂತ್ರದಲ್ಲಿ ಮುಖ್ಯವಾಗಿ 2 ಹಂತಗಳಿವೆ: ಹಂತ 1 ಮತ್ತು ಹಂತ 2. ಯಂತ್ರದೊಂದಿಗೆ ನೀಡಲಾಗುವ ಇದ್ದಿಲು, ಕೋಕೋಪೀಟ್ ಮತ್ತು ರಿಮಿಕ್ಸ್ ಪುಡಿಯನ್ನು ಸೂಚಿಸಿರುವ ವಿಭಾಗಗಳಲ್ಲಿ ಹಾಕಬೇಕು. ಇದ್ದಿಲನ್ನು ಅದರ ನಿಗದಿತ ವಿಭಾಗದಲ್ಲಿ ಇರಿಸಿ. ನಂತರ ಕೋಕೋಪೀಟ್ ಇಟ್ಟಿಗೆಗೆ ನೀರನ್ನು ಸೇರಿಸಿ, ಅದು ಚೆನ್ನಾಗಿ ವಿಸ್ತರಿಸಿ ಕೋಕೋಪೀಟ್ ಪುಡಿಯಾಗಿ ಬದಲಾಗುವವರೆಗೆ ಕಾಯಬೇಕು. ಕೋಕೋಪೀಟ್ ಸಿದ್ಧವಾದ ನಂತರ ಅದನ್ನು ತ್ಯಾಜ್ಯದೊಂದಿಗೆ ಬಳಸಬಹುದು. ನಂತರ ನೀಡಲಾಗಿರುವ ರಿಮಿಕ್ಸ್ ಪುಡಿಯನ್ನು ಸೂಚಿಸಿದ ಪ್ರಮಾಣದಲ್ಲಿ ಮೊದಲ ಹಂತಕ್ಕೆ ಸೇರಿಸಿ. ಈಗ ನೀವು ಪ್ರತಿದಿನ ಉತ್ಪಾದಿಸುವ ಅಡುಗೆಮನೆಯ ಹಸಿ ತ್ಯಾಜ್ಯವನ್ನು ಮೊದಲ ಹಂತದ ಹಾಪರ್ನಲ್ಲಿ ಹಾಕಬಹುದು. ತರಕಾರಿ ಸಿಪ್ಪೆ, ಹಣ್ಣುಗಳ ತ್ಯಾಜ್ಯ ಮತ್ತು ಇತರ ಸೂಕ್ತ ಹಸಿ ತ್ಯಾಜ್ಯವನ್ನು ಇಲ್ಲಿ ಹಾಕಿ. ಪಾಪ್ಯುಲರ್ನಲ್ಲಿ ನಾವು ಹ್ಯಾಂಡಲ್ ಅನ್ನು ಮುಂದೆ ಹಿಂದೆ ತಿರುಗಿಸಿ ತ್ಯಾಜ್ಯವನ್ನು ಕತ್ತರಿಸುತ್ತಿದ್ದೆವು, ಆದರೆ ಪ್ರೀಮಿಯಂನಲ್ಲಿ ಈ ಕೆಲಸವನ್ನು ಮೋಟಾರ್ ಮಾಡುತ್ತದೆ. ಯಂತ್ರದಲ್ಲಿರುವ ಫೀಡ್/ಡೈಜೆಸ್ಟ್ ನಿಯಂತ್ರಣವನ್ನು ಬಳಸುವ ಮೂಲಕ ತ್ಯಾಜ್ಯವು ಒಳಗೆ ಹೋಗಿ ಕತ್ತರಿಸಿ ಮಿಶ್ರಣವಾಗಿ ಸಂಸ್ಕರಣಾ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಯಂತ್ರದ ಒಳಗಿನ ವ್ಯವಸ್ಥೆಯು ತ್ಯಾಜ್ಯವನ್ನು ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಕೋಕೋಪೀಟ್ ಮತ್ತು ರಿಮಿಕ್ಸ್ ವಸ್ತುಗಳೊಂದಿಗೆ ಮಿಶ್ರಣ ಮಾಡುತ್ತದೆ. ಇದರಿಂದ ತ್ಯಾಜ್ಯವು ಸಮವಾಗಿ ಮಿಶ್ರಣವಾಗಲು ಮತ್ತು ಕೊಳೆಯುವ ಪ್ರಕ್ರಿಯೆ ವೇಗವಾಗಿ ನಡೆಯಲು ಸಹಾಯವಾಗುತ್ತದೆ. ಪ್ರೀಮಿಯಂನಲ್ಲಿ ಇರುವ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಸಿಸ್ಟಮ್ ಮೂಲಕ ಯಂತ್ರದ ಕಾರ್ಯಾಚರಣೆಯನ್ನು ಸುಲಭವಾಗಿ ನಿರ್ವಹಿಸಬಹುದು. ಮೊದಲ ಹಂತದಲ್ಲಿ ತ್ಯಾಜ್ಯ ತುಂಬುತ್ತಾ ಹೋದಂತೆ ನೀವು ವೀಕ್ಷಣಾ ವಿಂಡೋ ಮೂಲಕ ಅದರ ಸ್ಥಿತಿಯನ್ನು ಗಮನಿಸಬಹುದು. ಮೊದಲ ಹಂತದ ತ್ಯಾಜ್ಯವು ಮುಂದಿನ ಹಂತಕ್ಕೆ ಹೋಗುವ ಸಮಯ ಬಂದಾಗ ಯಂತ್ರದ ವ್ಯವಸ್ಥೆಯ ಮೂಲಕ ಅದನ್ನು 2ನೇ ಹಂತಕ್ಕೆ ವರ್ಗಾಯಿಸಬಹುದು. ಇದರಿಂದ ಮೊದಲ ಹಂತವು ಮತ್ತೆ ಹೊಸ ತ್ಯಾಜ್ಯವನ್ನು ಸ್ವೀಕರಿಸಲು ಸಿದ್ಧವಾಗುತ್ತದೆ. ಅಂದರೆ ನಿಮ್ಮ ಹಿಂದಿನ ಬ್ಯಾಚ್ 2ನೇ ಹಂತದಲ್ಲಿ ಕಾಂಪೋಸ್ಟಿಂಗ್ ಆಗುತ್ತಿರುವಾಗ ನೀವು ಮೊದಲ ಹಂತದಲ್ಲಿ ಹೊಸ ತ್ಯಾಜ್ಯವನ್ನು ಹಾಕುತ್ತಾ ಮುಂದುವರಿಯಬಹುದು. ಈಗ 2ನೇ ಹಂತದಲ್ಲಿ ಹಿಂದಿನ ಬ್ಯಾಚ್ನ ತ್ಯಾಜ್ಯ ಇರುತ್ತದೆ. ಇಲ್ಲಿ ಪ್ರೀಮಿಯಂನ ಪ್ರಮುಖ ಪ್ರಯೋಜನವೆಂದರೆ ಮೋಟರೈಸ್ಡ್ ಏರೇಷನ್ ವ್ಯವಸ್ಥೆ. ಯಂತ್ರದಲ್ಲಿರುವ ಬ್ಲೋವರ್ ಗಾಳಿಯನ್ನು ಒಳಗೆ ಹರಿಸಿ ಕಾಂಪೋಸ್ಟಿಂಗ್ ಪ್ರಕ್ರಿಯೆಗೆ ಅಗತ್ಯವಾದ ಗಾಳಿಯ ಸಂಚಾರವನ್ನು ಒದಗಿಸುತ್ತದೆ. ಇದರ ಜೊತೆಗೆ ತ್ಯಾಜ್ಯವು ಒಳಗೆ ಸರಿಯಾಗಿ ಮಿಶ್ರಣವಾಗಲು ಸಹಾಯವಾಗುತ್ತದೆ. ಸರಿಯಾದ ಗಾಳಿಯ ಸಂಚಾರ ಪ್ಲಸ್ ಸರಿಯಾದ ಮಿಶ್ರಣ ಸಮಾನ ಉತ್ತಮ ಕಾಂಪೋಸ್ಟಿಂಗ್ ಪ್ರಕ್ರಿಯೆ. ಕಾಂಪೋಸ್ಟ್ ಸಿದ್ಧವಾದ ನಂತರ ಕೆಳಭಾಗದಲ್ಲಿರುವ ಹಾರ್ವೆಸ್ಟ್ ಡ್ರಾಯರ್ ಮೂಲಕ ಕಾಂಪೋಸ್ಟ್ ಅನ್ನು ಹೊರತೆಗೆಯಬಹುದು. ಡ್ರಾಯರ್ ಅನ್ನು ಹೊರಗೆ ಎಳೆದು ಸಿದ್ಧವಾದ ಕಾಂಪೋಸ್ಟ್ ಅನ್ನು ಸುಲಭವಾಗಿ ಸಂಗ್ರಹಿಸಬಹುದು. ಈ ಕಾಂಪೋಸ್ಟ್ ಅನ್ನು ನಿಮ್ಮ ತೋಟ, ಗಿಡಗಳು, ಲ್ಯಾಂಡ್ಸ್ಕೇಪಿಂಗ್ ಮತ್ತು ಕೃಷಿ ಬಳಕೆಗೆ ಬಳಸಬಹುದು. ಇದರ ಜೊತೆಗೆ നിങ്ങൾക്ക് ಲೀಚೇಟ್ ದ್ರವ ಗೊಬ್ಬರವನ್ನೂ ಸಂಗ್ರಹಿಸಬಹುದು. ಅಡುಗೆಮನೆಯ ಹಸಿ ತ್ಯಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಇರುವುದರಿಂದ ಕಾಂಪೋಸ್ಟಿಂಗ್ ಪ್ರಕ್ರಿಯೆಯಲ್ಲಿ ಲೀಚೇಟ್ ಉತ್ಪತ್ತಿಯಾಗುತ್ತದೆ. ಈ ಲೀಚೇಟ್ ಯಂತ್ರದ ಕೆಳಭಾಗದಲ್ಲಿರುವ ಲೀಚೇಟ್ ಔಟ್ಲೆಟ್ ಮೂಲಕ ಹೊರಬರುತ್ತದೆ. ಅದರ ಕೆಳಗೆ ಒಂದು ಪಾತ್ರೆಯನ್ನು ಇಟ್ಟು ಲೀಚೇಟನ್ನು ಸಂಗ್ರಹಿಸಬಹುದು. ಸಂಗ್ರಹಿಸಿದ ಲೀಚೇಟನ್ನು 1:15 ಭಾಗ ಅನುಪಾತದಲ್ಲಿ ನೀರಿನೊಂದಿಗೆ ಮಿಶ್ರಣ ಮಾಡಿ ನಿಮ್ಮ ಗಿಡಗಳಿಗೆ ದ್ರವಗೊಬ್ಬರವಾಗಿ ಬಳಸಬಹುದು. ಈ ರೀತಿಯಾಗಿ ಡೋಸ್ಟ್ಬಿನ್ ಪ್ರೀಮಿಯಂ ಬಳಸಿ ನಿಮ್ಮ ಮನೆಯ ಹಸಿ ತ್ಯಾಜ್ಯವನ್ನು ಪ್ರತಿದಿನ ಕಸದ ವಾಹನಕ್ಕೆ ಕಳುಹಿಸುವ ಬದಲು ಮೂಲದಲ್ಲಿಯೇ ನಿರ್ವಹಿಸಬಹುದು.